ತಮ್ಮ ಪರಿಚಯ ಹೇಳ್ರಲ್ಲ. ಗುರು ಕಡಕ್ ಮಾತಾಡ್ರಿ ಬಸವರ ಕಾಲೇಜಿನ ಉಪನ್ಯಾಸಕ ಇತಿಹಾಸ ಉಪನ್ಯಾಸಕರೇ. ಹೇಳಿ ಸರ್, ಯಾವ ಊರಿಂದ ಬಂದಿರಂದ್ರೆ? ನಾವು ಕಲ್ಲೋಳಿ ಕಾಲೇಜಿದ್ರು ಬಂದ್ರೆ ಒಂದು 60 ವಿದ್ಯಾರ್ಥಿಗಳನ್ನ ಕರ್ಕೊಂಡ್ರಿ ಇಲ್ಲಿ ಕ್ಲಾಸ್ ಆಗ ಸರ್, ತಾವು ಯಾವ ಉದ್ದೇಶದಿಂದ ಬಂದಿರಿ? ಪರಿಸರ ನೋಡ್ಸ್ಬೇಕ್ರಿ, ಕಾಡು ಬೆಳೆಸ್ಬೇಕ್ರಿ. ಪ್ರಪಂಚದಲ್ಲಿ ಜನಸಂಖ್ಯೆ ಸರಿಯಾಗಿರ್ಬೇಕಾದ್ರೆ ಪರಿಸರ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಆಕ್ಸಿಜನ್ ಆಗಿರ್ಬೋದು, ಪರಿಸರ ಬೆಳೆಸೋದ್ರ ಮಳೆ ಗಾಳಿ ಆಗಿರ್ಬೋದು ಎಲ್ಲ ನಮಗೆ ಈಗಿನ ಸಾಮಾನ್ಯ ಜನರಿಗೆ ಅವಶ್ಯಕವಾಗಿದೆ. ಅದರಿಂದ ಆ ಕಾರಣ ಇಟ್ಕೊಂಡು ನಾವು ಇಲ್ಲಿ ಮರಗಳನ್ನ ಹಚ್ಚಾಕಿದ್ವಿ. ಸರ್, ಈ ಕಾರ್ಯಕ್ರಮ ನೀವು ಮಾಡ್ತಾ ಇದಾರಲ್ಲ, ಇದು ಮಾಡೋದ್ರಿಂದ ಪರಿಸರ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತೈತ್ರಿ? ಸರ್, ಬೇರೆದವ್ರಿಗೆ ಒಂದು ಹಚ್ಬೇಕು ಅನ್ನೋದು ಒಂದು ನೋವು ಮಾಡ್ಕೊಡ್ಬೇಕಂತ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಮನೆಗಳಲ್ಲಿ ಆಗಿರ್ಬೋದು, ಹೊಲಗಳಲ್ಲಿ ಆಗಿರ್ಬೋದು ಮತ್ತು ಕಾಡುಗಳಲ್ಲಿ ಕಾಡು ಪರಿಸರವನ್ನು ಬೆಳೆಸ್ಬೇಕಂತೇಳಿ ನಮ್ಮ ವಿದ್ಯಾರ್ಥಿಗಳು ಕರ್ಕೊಂಡು. ಸರ್, ತಮಗಾದ್ರೂ ಗೊತ್ತು ಜೂನ್ ದಿಂದ ಮಳೆ ಆಗ್ಬೇಕಾಯ್ತು, ಸಾಕಷ್ಟು ಮಳೆ ಆಗಿಲ್ಲ, ಬರಗಾಲ ಬೀಳೋ ಸಂಭವ ಇದೆ. ಈಗ ಅದಕ್ಕೋಸ್ಕರ ಈ ಗಿಡಗಳು ಹಚ್ಚೋದ್ರಿಂದ ಬರಗಾಲ ಮೇಲೆ ಯಾವ್ದೇ ರೀತಿ ಪರಿಣಾಮ ಬೀಳುತ್ತೆ? ಯಾಕಂದ್ರೆ ಸರ್, ಪರಿಸರ ನಾಶದಿಂದ ಈಗ ರಾಜಕಾರಣಿಗಳಾಗಿರ್ಬೋದು, ಕಾರ್ಖಾನೆಗಳ ಸ್ಥಾಪನೆ ಮಾಡೋದ್ರಿಂದ ಅನೇಕ ಪರಿಸರ ನಾಶ ಮಾಡ್ಯಾರ್ರಿ. ಇದರಿಂದ ನಮ್ಮ ಬರಗಾಲಕರ ಉಂಟಾಗುತ್ತದೆ. ಇದು ರಾಜಕಾರಣಿಗಳು ಕೂಡ ಮೇನ್ ಕಾರಣ ಸರ್. ಅಂದ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಬ್ಯಾಟ್ರಿಗಳು ಕಟ್ಟೋದಾಗಿರ್ಬೋದು, ಬ್ಯಾಟ್ರಿ ಬರ್ತಕ್ಕಂಥ ಹೊಗೆಯಿಂದ ಅರಣ್ಯ ನಾಶ ಆಗುತ್ತೆ. ಇದರಿಂದ ಕೂಡ ಏನಾಗುತ್ತದ ನಮ್ಮ ಪರಿಸರ ನಾಶ ಅಂದ್ರೆ ಬರಗಾಲ ಬಸ್ಸೋಗುತ್ತೆ. ಸರ್, ಸಾಕಷ್ಟು ಜನ ಕಾಡಿನ ಪಕ್ಕದಲ್ಲಿ ಇರುವಂತ ಸಾರ್ವಜನಿಕರು ಸರ್ಕಾರಿ ಜಮೀನು ಅಂದ್ರೆ ಅರಣ್ಯ ಇಲಾಖೆಯನ್ನು ಅತಿಕ್ರಮಣ ಮಾಡಿ ಅದನ್ನು ಉಳುವುದನ್ನು ಮಾಡ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಅರಣ್ಯ ಕಡಿಮೆ ಆಗ್ತಾ ಇದೆ. ಅವ್ರಿಗೆ ಏನ್ ಸಂದೇಶ ಹೇಳಕ್ ಕೊಡ್ತೀರಿ ಸಾರ್ವಜನಿಕರಿಗೆ ನೀವು? ಏನ್ ಸಾರ್ವಜನಿಕ ಆಸ್ತಿಯನ್ನ ಸರ್ಕಾರಕ್ಕೆ ಬಿಟ್ಟು ಕೊಟ್ಟು ಅಲ್ಲಿ ಪರಿಸರವನ್ನ ಗಿಡಗಳನ್ನ ಬೆಳೆಸಿ ಅರಣ್ಯವನ್ನು ಸಮೃದ್ಧಿಗೊಳಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತೀವಿ. ಸರ್, ಸಾಕಷ್ಟು ಕಾಡು ಕಡಿಮೆ ಆಗಿರೋದ್ರಿಂದ ಸಾಕಷ್ಟು ಕಾಡು ಪ್ರಾಣಿಗಳು ಊರಿನೊಳಗೆ ಬರ್ತಾ ಇದಾವೆ. ಹೀಗಾಗಿ ಸಾಕಷ್ಟು ಕಾಡು ಪ್ರಾಣಿಗಳನ್ನು ಜನ ಬಡಿಯೋದು ಕೊಲ್ಲೋದು ಮಾಡ್ತಾ ಇದಾರೆ. ಇದರಿಂದ ಏನೈತಿ, ಸಾಕಷ್ಟು ಪ್ರಾಣಿಗಳು ಅಳಿವಿನಂಚಿನಲ್ಲಿ ಇದಾವ್ರೆ. ಅದಕ್ಕೋಸ್ಕರ ಇದು ಏನ್ ಸಂದೇಶ ನೀವು ಕೊಡ್ತೀರಿ? ಯಾಕಂದ್ರೆ ಈಗ ಅರಣ್ಯ ಕಡಿಮೆ ಇರೋದಂದ್ರೆ ಏನ್ ಮಾಡ್ತಾರ, ಪ್ರಾಣಿಗಳ ಗ್ರಾಮಕ್ಕೆ ಬರ್ತಂದ್ರೆ ಎಲ್ಲಾ ಸಾರ್ವಜನಿಕರು ಮತ್ತೆ ಎಲ್ಲಾ ರಾಜಕಾರಣ ಆಗಿರ್ಬೋದು, ಎಲ್ಲಾ ಒಂದು ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಕಾಡನ್ನ ರಕ್ಷಣೆ ಮಾಡಿರೋದ್ರೆ ಕಾಡಿನಲ್ಲಿ ಪ್ರಾಣಿಗಳ ಮಾಡ್ತಾವ ಇರ್ತಾವ ಸರ್. ಸರ್, ಆತರ ಯಾವ್ದಾದ್ರು ನೀವು ಕಳ್ಳ ಬೇಟೆ ಆಗಿರ್ಬೋದು ಅಥವಾ ಅತಿಕ್ರಮಣವಾಗಿ ಮರಗಳನ್ನು ಗಿಡಗಳನ್ನು ಕಡಿಯೋದು ಏನಾದ್ರು ನೀವು ನೋಡಿದ್ರೆ ಅರಣ್ಯ ಇಲಾಖೆಗೆ ತಿಳಿಸುವಂತ ಕೆಲಸವನ್ನು ಮಾಡ್ತೀರಾ? ಮಾಡ್ತೀವಿ ಸರ್. ನಮ್ಮ ವಿದ್ಯಾರ್ಥಿಗಳ ಮೂಲಕ ಎಲ್ಲ ತಿಳಿಸಿ ಸರ್, ಯಾರು ಪರಿಸರ ನಾಶ ಮಾಡಕೈತಾದ್ರೆ ಅರಣ್ಯ ಅಧಿಕಾರಿಗಳಿಗೆ ತಿಳಿಸಂತ ಹೇಳ್ತಾರೆ. ಇವಾಗ ಸರ್, ಸಾಕಷ್ಟು ಗಿಡಗಳು ತೆಗೀರಿ ಅಂತ ಹೇಳಿ ಅರ್ಜಿಗಳು ಬರ್ತವೆ, ಆದ್ರೆ ಸಾಕಷ್ಟು ಗಿಡಗಳು ಹಚ್ಚಿ ಅಂತ ಅರ್ಜಿ ಯಾರು ಬರಲ್ಲ. ಏನ್ ಸಂದೇಶ ಕೊಡ್ತೀರಿ ಸರ್ ಸಾರ್ವಜನಿಕರಿಗೆ? ಸಾರ್ವಜನಿಕರ ಅರಣ್ಯ ನಾಶವನ್ನು ಬಿಟ್ರೆ ಕಾಡನ್ನು ಬೆಳೆಸ್ಬೇಕ್ರಿ. ಕಾಡನ್ನು ಬೆಳೆಸ್ರೆ ನಾಡನ್ನು ಉಳಿತೀವಿ ಸರ್.